ಯಲ್ದೂರ್ ಬೆಸ್ಕಾನ್ ಶಾಖೆ ವತಿಯಿಂದ ಗೌರವಾಂತ ಸಕ್ರಿಯ ಅಧಿಕಾರಿಗಳು ಶುಭ ಮೇಡನ್ ಜೆಇ ಕೋಲಾರ್ ರವರು ಆಯುಧ ಪೂಜೆ ಕಾರ್ಯಕ್ರಮಕ್ಕೆ ಭೇಟಿ, ತದನಂತರ ಜನಸಾಮಾನ್ಯರ ಅಭಿವೃದ್ಧಿ ವಿಶ್ವಾಸ ಪಡೆದ ಯಲ್ದೂರು ಶಾಖೆ ಅಧಿಕಾರಿಗಳು ಜೆಇ ಶ್ರೀನಿವಾಸ್ ರವರು, ನರಸಿಂಹಪ್ಪ ಮೇಸ್ತ್ರಿ ಅಮರನಾಥ್ ಹಾಗೂ ಸಕ್ರಿಯ ಸಿಬ್ಬಂದಿ ವರ್ಗದವರು ಮತ್ತು ಶ್ರೀನಿವಾಸಪುರ ಬೆಸ್ಕಾನ್ ಇಲಾಖೆ ಪ್ರಾಥಮಿಕ ಸಮಿತಿ ಅಧ್ಯಕ್ಷರು ಎನ್ವಿ ಶ್ರೀನಿವಾಸ್, ಕಾರ್ಯದರ್ಶಿ ಆರ್ಕೆ ಬಾಬು, ಎಸ್ಸಿ ಮತ್ತು ಎಸ್ಟಿ ಗೌರವಾನ್ವಿತ ಅಧ್ಯಕ್ಷರು ರಾಮಾಂಜಿ. ಈ ದಿನ ಪೂಜಾ ಕಾರ್ಯಕ್ರಮ ಚಾಮುಂಡೇಶ್ವರಿ ದೇವಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಶುಭ ಕೋರಿದರು. ದಸರಾ ಆಯುಧ ಪೂಜೆ ಸಮಯದಲ್ಲಿ ಅಧಿಕಾರಿಗಳು ಶ್ರೀನಿವಾಸ್ ಹಾಗೂ ಸಿಬ್ಬಂದಿ ವರ್ಗ ಸಲಹೆಗಳು ತಿಳಿಸಿದರು. ಬಂದಿರುವ ಅಧಿಕಾರಿ ಗಣ್ಯರಿಗೆ ಸಿಬ್ಬಂದಿಯವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದರು. ಎಲ್ಲರಿಗೂ ಸಿಹಿ ಮತ್ತು ಫಲಹಾರ ಸ್ವೀಕರಿಸಿ ದೇವರ ಕೃಪೆ ಸಿಗಲೆಂದು ಆಶಿಸಿದರು. ಎಲ್ರಿಗೂ ನಮಸ್ಕಾರ. ನಮ್ಮ ಶ್ರೀನಿವಾಸಪುರ ಸಬ್ ಡಿವಿಷನ್ನ ಯಲ್ದೂರು ಶಾಖೆಯಲ್ಲಿ ವರ್ಷನೂ ದಸರಾ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಒಗ್ಗಟ್ಟಾಗಿ ಆಚರಣೆ ಮಾಡ್ತೀವಿ. ಅದೇ ತರ ಈ ವರ್ಷನೂ ನಮ್ಮ ಹುಡುಗರು ನೈಟ್ ಆಗ್ಲಂದ್ರೆ ನಿನ್ನೆಯಿಂದ ನೈಟ್ ಎಲ್ಲ ರೆಡಿ ಮಾಡಿ ಮಾಡಿ ಇವಾಗೆಲ್ಲ ಹಬ್ಬ ತುಂಬಾ ಆಚರಣೆ ಮಾಡಿದೆವು. ಮತ್ತೆ ನಮ್ಮ ದಸರಾ ಹಬ್ಬಕ್ಕೆ ನಮ್ಮ ಪ್ರೈಮರಿ ಕಮಿಟಿ ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಶಿವ ಮೇಡಮ್ ಅವರು ಎಲ್ಲ ಬಂದು ಆಗಮಿಸಿ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಹೋದ್ರು. ಮತ್ತೆ ಅದೇ ತರ ನಮ್ಮ ಎಲ್ಲ KPTC ಎಲ್ಲ ಆಗ್ಲಿ ಮತ್ತೆ ಸ್ಟಾಫು ಮತ್ತೆ ನಮ್ಮ ಸ್ಟಾಫ್ ಎಲ್ಲ ವಿಜೃಂಭಣೆಯಿಂದ ವರ್ಷ ಮಾಡ್ದಂಗೆ ಈ ವರ್ಷನೂ ಅದೇ ತರ ಮಾಡಿದ್ವಿ. ಏನು ತೊಂದರೆ ಇಲ್ದಿರ ಆಚರಣೆ ಮಾಡ್ತೀವಿ ವರ್ಷ. ಈ ದಿನ ಎಲ್ಲರೂ ನಿಮ್ಮ ಒಂದು ಶಾಖೆಯಲ್ಲಿ ಒಂದು ಕೋಲಾರಿಂದ ನಿಮ್ಮ ಮೇಡಮ್ ಅವರಾಗ್ಬೋದು, ನಿಮ್ಮ ಒಂದು ಅಧಿಕಾರಿಗಳ ಒಂದು ಹಬ್ಬದ ಸಂಭ್ರಮ ಸಂತೋಷ ಈ ದಿನ ಒಂದು ದಸರಾ ಪೂಜೆ ಈ ಒಂದು ಎಲ್ಲೂರು ಶಾಖೆಯಲ್ಲಿ ಈ ಒಂದು ಕಾರಣ ಅಂದ್ರೆ ಒಂದು ಜನರ ವಿಶ್ವಾಸ, ಒಂದು ಅಧಿಕಾರಿಗಳ ವಿಶ್ವಾಸ, ತಮ್ಮ ಕೆಲಸ ಸಿಬ್ಬಂದಿಯಲ್ಲೇ ಸಮರ್ಪಕ ಈ ದಿನ ದಸರಾಗೆ ಒಂದು ವಿಷಯ ಆಗ್ತಾ ಇದೆ. ಸಂತೋಷ. ಥ್ಯಾಂಕ್ ಯು. ನಮಸ್ಕಾರ. ಶ್ರೀನಿವಾಸಪುರ ತಾಲೂಕು ಯಲ್ದೂರು ಶಾಖೆ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು. ಮೊದಲಿನಂತೆ ನಾವು ಯಲ್ದೂರು ಶಾಖೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ತುಂಬ ಸಂಭ್ರಮವಾಗಿ ದಸರಾ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮೆಲ್ರಿಗೂ ತುಂಬ ಅನುಕೂಲ ಆಗಿದೆ. ಆ ತಾಯಿ ಆಶೀರ್ವಾದದಿಂದ ಎಲ್ಲರೂ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆ ತಾಯಿ ಆಶೀರ್ವಾದದಿಂದನೇ ಎಲ್ಲರೂ ಸುಸೂತ್ರವಾಗಿ ಇದುವರೆಗೂ ಏನು ಪ್ರಾಬ್ಲಮ್ ಇಲ್ದಿರಾನೋ ರೆವಿನ್ಯೂ ಕಲೆಕ್ಷನ್ ಆಗಿರ್ಬೋದು, ನಮ್ಮ ಸ್ಟಾಫ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಅನ್ಯೂನ್ಯವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ಇಲ್ಲಿರೋ ಯಲ್ದೂರು ಹೋಬಳಿಯಲ್ಲಿರೋ ಜನತೆಯೂ ಅಷ್ಟೇ ತುಂಬ ನಮಗೆ ಸಹಕರಿಸ್ಕೊಂಡು ರೆವಿನ್ಯೂ ಆಗಿರ್ಬೋದು, ಏನೇ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನು ಪ್ರಾಬ್ಲಮ್ ಬರ್ದಿರಾ ನೋಡ್ಕೊಳ್ತಾ ಇದ್ದಾರೆ. ನಮ್ಮ ಯಲ್ದೂರು ಶಾಖೆಯ ಶ್ರೀನಿವಾಸ್ ಅವರು ಶಾಖಾಧಿಕಾರಿಗಳು ಅವರು ನಮಗೆ ತುಂಬ ಅತ್ಯುತ್ತಮವಾಗಿ ಸಹಕಾರ ಕೊಟ್ಟು ನಮಗೇನೋ ಪ್ರಾಬ್ಲಮ್ ಬಂದರೂ ಅವರು ನಮಗೆ ಸಹಕರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ಮೇಸ್ತ್ರಿ ನರಸಿಂಹಪ್ಪ ಅವರು ನಮ್ಮ ಸೀನಿಯರು, ಅವರು ತುಂಬ ಅನ್ಯೂನ್ಯವಾಗಿ ನಮ್ಮ ಜೊತೆಯಲ್ಲಿ ವರ್ತಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಲ್ಲಿರೋ ಸ್ಟಾಫು ತುಂಬ ಎಲ್ಲೂ ಇಲ್ಲ ಶ್ರೀನಿವಾಸಪುರದ ತಾಲೂಕಲ್ಲಿ, ಕೋಲಾರ ತಾಲೂಕಲ್ಲಿಲ್ಲದೆ ಇರೋ ಅಂತ ಹೇಳ್ತೀನಿ. ಅಷ್ಟು ಏನೇ ಪ್ರಾಬ್ಲಮ್ ಬಂದರೂ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ತುಂಬ ಸಂತೋಷವಾಗಿ ಅನ್ಯೂನ್ಯವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ದಿನ ಒಂದು ದಸರಾ ಆಯುಧದ ಒಂದು ಪ್ರಯುಕ್ತ ಚಾಮುಂಡೇಶ್ವರ ದೇವರ ಕೃಪೆ ಈ ಒಂದು ಯಲ್ದೂರು ಶಾಖೆ ಈ ಭಾಗದ ಜನರು
ಒಂದು ವಿಶ್ವಾಸ ಪ್ರತಿಯೊಂದು ಸಂಪರ್ಕದಲ್ಲಿ ಅವರ ಒಂದು ಸಹಕಾರ, ನಿಮ್ಮ ಒಂದು ಸಿಬ್ಬಂದಿ, ನಿಮ್ಮ ಒಂದು ಅಧಿಕಾರಿಗಳ ಶ್ರೀನಿವಾಸ ಒಂದು ಶಾಖಾಧಿಕಾರಿಗಳ ಒಂದು ವಿಶ್ವಾಸದಲ್ಲಿ ಯಾವ ರೀತಿ ಅವರ ಒಂದು ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ? ಮೊದಲಿಗೆ ನಮ್ಮ ಶ್ರೀನಿವಾಸ್ ಅವರು ಈ ರೀತಿ ಹಬ್ಬ ಆಚರಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಒಗ್ಗಟ್ಟಾಗಿ ಕೂಡಿಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಎಲ್ಲರನ್ನು ಸಹಕಾರದಿಂದ ಅವರು ನಾವೆಲ್ಲಾನು ಸ್ಟಾಫ್ ಎಲ್ಲ ಸಹಕಾರ ಕೊಟ್ವಿ. ಅದೇ ರೀತಿಯಾಗಿ ಇಲ್ಲಿರೋ ಜನರು, ಮುಖ್ಯವಾಗಿ ರೈತರು, ಇಲ್ಲಿರೋ ಕಮರ್ಷಿಯಲ್ ಅಂಗಡಿಗಳವರು, ಫ್ಯಾಕ್ಟ್ರಿಗಳವರು, ಪೆಟ್ರೋಲ್ ಬಂಕ್ಸ್ ಅವರು ಎಲ್ಲರೂ ಒಗ್ಗಟ್ಟಾಗಿ ನಾವಿದ್ದೀವಿ, ನೀವು ಹಬ್ಬ ಆಚರಿಸಿ ಅಂತ ಹೇಳ್ಬಿಟ್ಟು ತುಂಬಾ ಅನ್ಯೂನ್ಯವಾಗಿ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಏನು ಗಲಾಟೆಗಳಿಲ್ದಿರಾನು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ರೈತರು ಮಾತ್ರ ತುಂಬಾ ಅನ್ಯೂನ್ಯವಾಗಿದ್ದಾರೆ ನಮ್ಮ ಕಡೆಯಿಂದನೂ, ನಾವು ಅವ್ರ ಕಡೆಯಿಂದನೂ. ಅವ್ರಿಗೆ ಏನೇ ಪ್ರಾಬ್ಲಮ್ ಬರಲಿ, ಎಷ್ಟೊತ್ತಾದ್ರೂ ಆಗಲಿ, ಟ್ರಬಲ್ಸ್ ಇರ್ದಿರಾನು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೇಯ್ನು ಚಾಮುಂಡೇಶ್ವರಿ ತಾಯಿ ಕೃಪೆಯಿಂದನೂ ನಾವು ಅವ್ರಿಗೆ ನಮ್ಮ ಸರ್ವಿಸ್ ಕೊಡ್ತಾ ಇದ್ದೀವಿ. ಆಮೇಲೆ ಕರ್ನಾಟಕ ಅಂತ ನಾಮಕರಣ ಆದ್ಮೇಲೆ KEB, ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ, ಕರ್ನಾಟಕ ವಿದ್ಯುತ್ ಶಕ್ತಿ ಆದ್ಮೇಲೆ KPTCL, ಕರ್ನಾಟಕ ಪ್ರಸರಣ ವಿದ್ಯುತ್ ನಿಗಮ, ಆಮೇಲೆ ಕಂಪ್ನಿಗಳಾಗಿದ್ದು ಬೆಂಗಳೂರು ವಿದ್ಯುತ್ ಕಂಪ್ನಿ.